ಯೋಹೋನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ. ಗಟ್ಟಿಯಾಗಿ ಜೋರಾಗಿ ಓದೋಣ ಪ್ರಿಯರೇ. ಸತ್ಯ ಭಾವದಿಂದ ದೈವ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ಆತ್ಮದಿಂದಲೂ ಸತ್ಯದಿಂದಲೂ ಯಾವಾಗಲೂ ನಾವು ಆರಾಧಿಸಬೇಕು ಪ್ರಿಯರೇ. ನಾವು ಆರಾಧಿಸಿದರೆ ನಮ್ಮ ಆರಾಧನೆಯು ಪರಲೋಕಕ್ಕೆ ಸೇರಬೇಕು ಪ್ರಿಯರೇ. ಹಲ್ಲೆಲೂಯಾ. ದಾವೀದನು ಚಿಕ್ಕ ವಯಸ್ಸಿನಲ್ಲಿರುವಾಗ ಕುರಿಗಳು ಕಾಯುತ್ತಾ ಆತನು ಆರಾಧಿಸುತ್ತಾ ಇದ್ದನು ಪ್ರಿಯರೇ. ಸಿತಾರವನ್ನು ಬಾರಿಸುತ್ತಾ ಆತನು ಆರಾಧಿಸುತ್ತಾ ಇದ್ದನು. ಈ ದಿನದಲ್ಲಿ ನಾವು ದೇವರನ್ನು ಹೇಗೆ ಆರಾಧಿಸುತ್ತಾ ಇದ್ದೇವೆ? ಕೆಲವರು ಜನರು ಸುಮ್ಮನೆ ಆರಾಧಿಸುತ್ತಾ ಇದ್ದಾರೆ ಪ್ರಿಯರೇ. ಸೈತಾನನು ಕೂಡ ಯಾರು? ದೇವರ ಹತ್ರ ಇರುವಾಗ ಆತನು ಕೂಡ ಒಂದು ವರ್ಷಿಪ್ ಲೀಡರ್ ಆಗಿದ್ದನು ಪ್ರಿಯರೇ. ಪವಿತ್ರ ಆತ್ಮದಿಂದ ಆರಾಧಿಸುತ್ತಾ ಇರಲಿಲ್ಲ ಅವನು. ಅದಕ್ಕೆ ದೇವರ ಸ್ಥಾನ ಕೇಳಿದನು. ಅವನಿಗೆ ಅಹಂಕಾರ ಬಂತು. ದೇವರ ಸ್ಥಾನ ಯಾವಾಗಲೂ ಕೇಳಬಾರದು ಪ್ರಿಯರೇ. ಆತನು ಪರಿಶುದ್ಧನು. ಆತನು ಯಾವ ಪಾಪವನ್ನು, ದೇವರ ವಾಕ್ಯ ಹೇಳುತ್ತದೆ, ಆತನಿಗೆ ಯಾವ ಪಾಪವೂ ಕೂಡ ಬಂದಿಲ್ಲಂತೆ, ಆಲೋಚನೆ ಕೂಡ ಬಂದಿಲ್ಲ ಆತನಿಗೆ. ಅಷ್ಟು ಪರಿಶುದ್ಧನಾಗಿದ್ದನು. ನಾವು ಆತನನ್ನು ಆರಾಧಿಸಿದರೆ ಅನೇಕ ಕಾರ್ಯಗಳಲ್ಲಿ ನಡೆಯಬೇಕು ಪ್ರಿಯರೇ. ಹಲ್ಲೆಲೂಯಾ. ಆತನ 12 ಮಂದಿ ಶಿಷ್ಯರು ಮೇಲಂದಿಸ್ತಿನಲ್ಲಿ ಆರಾಧಿಸುವಾಗ ಪವಿತ್ರಾತ್ಮನು ಇಳಿದು ಬಂದನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ. ಹಾಗೆ ಆರಾಧಿಸಬೇಕು. ಆರಾಧನೆ ಎಂದರೆ ಸುಮ್ಮನೆ ಅಲ್ಲ. ಓದೋಣ ಪ್ರಿಯರೇ. 2ನೇ ತಿಮೋತಿ. ನೀತಿವಂತರಿಗೆ ದೊರಕುವ ಜಯಮಾಲೆ ಹೇಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. 2ನೇ ತಿಮೋತಿ 4ನೇ ಅಧ್ಯಾಯ 8ನೇ ವಚನ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಸಾಕಮ್ಮ ಅಷ್ಟೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು, ಯಾರು ಡಿಸ್ಟರ್ಬ್ ಮಾಡಬಾರ್ದಮ್ಮ. ವಾಕ್ಯವು ನಿಮಗೆ ಮೈಂಡ್ನಲ್ಲಿ ಹೋಗೋದಿಲ್ಲ. ಶಬ್ದವಾಗಿ ವಾಕ್ಯವು ಕೇಳಿದರೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೇಳಬೇಕು ಪ್ರಿಯರೇ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಆತನಿಂದ ಬರತಕ್ಕದ್ದು ಪ್ರಿಯರೇ. ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ಸ್ವಾಮಿ ನಾನಂತೂ ನೀತಿವಂತನಲ್ಲ, ಆದರೆ ನೀನು ನನ್ನನ್ನು ನೀತಿವಂತನಾಗಿ ಮಾರ್ಪಡಿಸಿದ್ದಿ, ಆ ಜಯಮಾಲೆಯನ್ನು ಕೂಡ ಕೊಟ್ಟಿದ್ದಿ, ನಿನಗಷ್ಟ ಭಾಗ್ಯವು ಯಾರಿಗಿದೆ ಸ್ವಾಮಿ ಎಂಬುದಾಗಿ ದಾವೀದನು ಹೇಳುತ್ತಾ ಇದ್ದಾನೆ, ಪೌಲನು ಹೇಳುತ್ತಾ ಇದ್ದಾನೆ. ತಂದೆ ಚಿತ್ತ ನಮ್ಮಲ್ಲಿ ಏನಿದೆ ಎಂಬುದಾಗಿ ನಾವು ಒಂದು ಸತಿ ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ. ಸುಮ್ಮನೆ ದೇವರು ನಂಬಿದ್ದೇವೆ ಎಂದರೆ ಅಲ್ಲ ಪ್ರಿಯರೇ. ದೇವರು ನಮ್ಮನ್ನು ಎದಕ್ಕೆ ಇಟ್ಟಿದ್ದಾನೆ? ದೇವರು ನಮಗೋಸ್ಕರ ಎದಕ್ಕೆ ಆತನು ಈ ಲೋಕಕ್ಕೆ ಬಂದನು? ಎದಕ್ಕೆ ಆತನು ಪ್ರಾಣ ಬಿಟ್ಟನು? ಆತನು ಎದಕ್ಕೆ ಮರಣಿಸಿದನು? ಆತನು ಎಷ್ಟು ಪರಿಶುದ್ಧವಾದಂಥ ರಕ್ತವು ಆತಂದು. ನಮ್ಮ ರಕ್ತವಲ್ಲ ಪ್ರಿಯರೇ, ಆತನಲ್ಲಿರುವಂಥದ್ದು. ಅದು ಪರಿಶುದ್ಧವಾದಂಥ ರಕ್ತವು ಶರೀರವಾಗಿತ್ತು ಪ್ರಿಯರೇ. ಅದಕ್ಕೆ ಮೋಶೆ ಹೇಳುತ್ತಾನೆ, ಮೋಶೆಯು ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನಂತ ಪ್ರಿಯರೇ. ಮನೆಯಲ್ಲೆಲ್ಲ ಅವರು ಫ್ಯಾಮ್ಲಿನಲ್ಲಿ ಅವನಿಗೆ ತಿರಸ್ಕಾರ ಮಾಡ್ತಾ ಇದ್ದಾರಂತೆ. ಫ್ಯಾಮ್ಲಿಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಒಂದು ಸಾಮೆತೆ ಹೇಳುತ್ತೇನೆ ಪ್ರಿಯರೇ,
ಇದು ಭಾಳ ಇಂಟ್ರೆಸ್ಟ್ ಆಗಿರುತ್ತದೆ, ಕೇಳ್ರಿ. ದೇವರ ವಾಕ್ಯದ ಮೂಲಕ ಹೋಲಿಕೆಯಾಗಿರುತ್ತದೆ. ಒಂದು ದಿನ ದೇವ ಸೇವಕರು ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದಾರಂತೆ. ಅಲ್ಲಿ ಒಬ್ಬ ಮಗನು 2 ನಂಬರ್ ಕುಂತಿದ್ದಾನಂತೆ. ಅಲ್ಲಿ ಕುಂತಿ ಹಂಗೆ ತಿಂತಾ ಇದ್ದಾನೆ, ಈ ಕಡೆ ಹೋಗ್ತಾ ಇದೆ, ಎರಡೂ ಮಾಡ್ತಾ ಇದ್ದಾನೆ. ದೈವ ಸೇವಕರು ಆ ದಾರಿಯಲ್ಲಿ ಹಿಡಿದು ಹೋಗ್ತಾ ಇದ್ದರು. ಹೋಗುವಾಗ ಆ ಮಗನ ನೋಡಿ, ಅರೆ ಮಗನೇ, ಅಪ್ಪಿ ನೀ ಈ ಕಡೆ ತಿಂತಾ ಇದ್ದಿ, ಈ ಕಡೆ ಮಾಡ್ತಾ ಇದ್ದಿ, ಒಂದರೆ ಸರಿಯಾಗಿ ಮಾಡು. ಈ ಕಡೆ ತಿನ್ನರೆ ತಿನ್ನು, ಈ ಕಡೆ ಬಾತ್ರೂಮ್ಗೆ ಕುಂದರು ಎಂಬುದಾಗಿ ದೇವರ ಸೇವಕರು ಹೇಳಿದ್ರು. ಅವನು ಒಮ್ಮೆಲಿಗೆ ಅವನು ಓಡ್ತಾ ಹೋದನು ಅವ್ರ ಮಮ್ಮಿ ಹತ್ರ. ಮಮ್ಮಿ ಮಮ್ಮಿ ಎಂಬುದಾಗಿ ಚೀರಿಕೊಂಡು ಹೋದನು ಪ್ರಿಯರೇ. ಚೀರಿಕೊಂಡು ಹೋಗುವಾಗ ಅವ್ರ ಮಮ್ಮಿಯವರು ಬಂದು ಯಾರು ಎಂಬುದಾಗಿ ಬಂದು, ಅವರು ಸಭೆಗೆ ಬರುವಂಥ ವಿಶ್ವಾಸರಂತ, ಪಾಸ್ಟರ್ ಸಭೆ ಬರುವಂಥ ವಿಶ್ವಾಸರೇ. ಬಂದು ಪಾಸ್ಟರ್ ನಮ್ಮ ಮಗನಿಗೆ ಏನೋ ಅಂದಿದ್ದೀರಂತಲ್ಲ, ನಮ್ಮ ಮಗನು ನಂಬಲ್ಲಿ ಬಂದು ಹೇಳುತ್ತಾ ಇದ್ದಾನೆ ಎಂಬುದಾಗಿ ಅವರು ಕೇಳ್ತಾ ಇದ್ದಾರೆ, ಪಾಸ್ಟ್ರಿಗೆ ಹೇಳ್ತಾ ಇದ್ದಾರೆ. ಅವನಿಗೆ ಕೇಳ್ರಮ್ಮ ನಾ ಏನಂದಿನಿ ಅಂತ ಪಾಸ್ಟ್ ಅವ್ರು ಹೇಳಿದ್ರು. ಅವನು ಒಂದು ಕಡೆ ತಿಂತಾ ಇದ್ದಾನೆ, ಒಂದು ಕಡೆ ಮಾಡ್ತಾ ಇದ್ದಾನೆ. ಒಂದು ಸರಿಯಾಗಿ ಮಾಡು ಅಂತಂದು ನಾನು ಹೇಳಿದ್ದೇನೆ ಅಮ್ಮ, ಅದು ತಪ್ಪು ಪಾಸ್ಟರ್ ಎಂಬುದಾಗಿ ತಂದೆ ತಾಯಿ ಹೇಳಿದಾರಂತ. ಅಂದರೆ ಇದ್ದಿದ್ದು ಒಬ್ಬನೇ ಮಗ ಅಂತ, 12 ವರ್ಷಕ್ಕೆ ಮಗ ಹುಟ್ಟಿದ್ದಾನೆ. ಇದ್ದದ್ದು ಒಬ್ಬನೇ ಮಗ, ಅವನು ಏನು ಭೀ ಮಾಡ್ಕೊಲಿ ಅಂತಂದು ಸಭೆ ಬಿಟ್ಟು 9 ವರ್ಷ ಸಭೆಯನ್ನು ಬಿಟ್ಟು ಹೋದರಂತ ಪ್ರಿಯರವರು. ಅದೇ ಸಭೆಗೆ, ಅದೇ ಊರಿಗೆ ಈ ಸೇವಕರನ್ನು ಕರೆದಿದ್ದಾರೆ 9 ವರ್ಷ ಆದ ನಂತರ. ಹೋಗುವಾಗ ಆತನು ಲಿಂಗಿ ಕಟ್ಕೊಂಡು ಮೀಟಿಂಗ್ಗೆ ಬಂದನು ಪ್ರಿಯರೇ. ಮೀಟಿಂಗ್ಗೆ ಬಂದನು. ಬರುವಾಗ ಆತನು ಹಿಂದೆ ತಿರುಗಿ ಹೋದನು. ಈ ಪಾಸ್ಟ್ಗೆ ನೆನಪು ಬಂತು, ಇವನಿಗೆ ಎಲ್ಲೂ ನೋಡಿದ್ದಿಲ್ಲ ಎಂಬುದಾಗಿ. ಅವ್ರ ಮನೆಗೆ ಹೋಗುವಾಗ ಪಾಸ್ಟ್ ಅವರು ಹೋಗಿ, ಅಮ್ಮ ನೀನು ಚೆನ್ನಾಗಿದೆಯಾ ಎಂಬುದಾಗಂದರೆ, ಅವನು ಪಾಸ್ಟ್ ಎದುರುಗಡೆ ಸಿಗರೇಟ್ ಕುಡಿತಾ ಇದ್ದಾನಂತೆ. ಕುಡಿಯುವಾಗ ಇದೆಲ್ಲ ಮಾಡಬಾರ್ದಪ್ಪ, ಇದು ತಪ್ಪು ಎಂಬುದಾಗಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಎಂಬುದಾಗಿ ಎಂಬುದಾಗಿ ಅವರನ್ನು ಕರೆದಿದ್ದನು. ಕರೆಯುವಾಗ ಅವರು ಸಪ್ರೇಟ್ ಇದ್ದರು, ಸೊಸಿ ಮಗ ಸಪ್ರೇಟು, ಅತ್ತ ಮಾಮೆ ಸಪ್ರೇಟು. ಬಂದು ಪಾಸ್ಟ್ ಅವ್ರು ಬಂದು, ಸರಿಯಾಗಿದ್ದಿಲ್ಲಮ್ಮ, ನಿನಗೆ ಇರುವುದು ಒಬ್ಬನೇ ಮಗನೇ, ಎದಕ್ಕೆ ನೀವು ಸಪ್ರೇಟ್ ಆಗಿದ್ದೀರಿ? ಪಾಸ್ಟ್ರೇ ದಿನ ನನಗೆ ಓದಿತಾನೆ, ತಂದೆ ತಾಯಿ ಹೇಳ್ತಾ ಇದ್ದಾರೆ, ದಿನ ನಮಗೆ ಟಾರ್ಚರ್ ಕೊಡ್ತಾನೆ, ಇರೋದು ಒಬ್ಬನೇ ಮಗ ಎಂಬುದಾಗಿ ಪ್ರೀತಿಯಿಂದ ನೋಡಿಕೊಂಡೆವು, ದಿನ ಬೈತಾ ಇದ್ದಾನೆ, ಕುಡಿದು ಬರ್ತಾ ಇದ್ದಾನೆ. ಅದಕ್ಕೆ ಪ್ರಿಯರೇ, ದೇವರ ಸೇವಕರ ಮಾತುಗಳನ್ನು ಕೇಳಬೇಕು. ದೇವರ ವಾಕ್ಯಕ್ಕೆ ಧಿಕ್ಕರಿಸಿ ಹೋದರೆ ಇವೇ ಘಟನೆಗಳು ನಡೆಯುತ್ತವೆ ಪ್ರಿಯರೇ. ಅದಕ್ಕೆ ಮೋಸೆ ತನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಪ್ರಿಯರೇ. ಓದೋಣ ಆ ವಚನ, ಅರಣ್ಯಕಾಂಡ ನಂಬರ್ಸ್ 12ನೇ ಅಧ್ಯಾಯ 12 ವರ್ಸ್ 12ನೇ ಅಧ್ಯಾಯ 7ನೇ ವಚನ ಓದ್ರಿ ಪ್ರಿಯ. ನನ್ನ ಸೇವಕನಾದ ಮೋಸೆ ಅಂಥವನು ಅಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಜೋರಾಗಿ ಚಪ್ಪಾಳೆ ತಟ್ಟೋಣ ಪ್ರಿಯರೇ. ನೀನು ತಂದೆ ತಾಯಿಗೆ ವಿಧೇಯನಾಗ್ತಾ ಇದೆಯಾ? ನೋಡ್ರಿ, ಮೋಸೆ ಎಷ್ಟು ನಂಬಿಗಸ್ತನಾಗಿದ್ದನು. ಮನೆಯಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಮಾಡ್ತಾ ಇದ್ದನು ಪ್ರಿಯರೇ. ಮೊನ್ನೆ ಒಡಿಸ್ಸಾನಲ್ಲಿ ಒಂದು ಘಟನೆ ನಡೀತು ಪ್ರಿಯರೇ. ಪಾಸ್ಟರ್ ಅವರು, ಸರಿಯಾಗಿ ಕೇಳಬೇಕಮ್ಮ, ಯಾರು ಶಬ್ದ ಮಾಡಬಾರ್ದು. ಪಾಸ್ಟರ್ ಅವರು ಪ್ರಸಂಗ ಮಾಡುವಾಗ ಈ ಫುಲ್ ಪೀಟ್ ಇರುತ್ತದಲ್ಲ, ಫೋಟೋ ನಮ್ಮ ಹತ್ರ ಇದೆ, LED ಇತ್ತಂದ್ರೆ ಹಾಕ್ತಿದ್ದೆವು. ಫೋಟೋ ನಮ್ಮ ಹತ್ರ ಇದೆ. ಫುಲ್ ಫೀಟ್ ಹತ್ರ ಫ್ಯಾನ್ ಇದೆ ಮೇಲ್ಗಡೆ. ಆ ಫ್ಯಾನಿಗೆ ಪಾಸ್ಟರ್ ಪ್ರಸಂಗ ಹೇಳುವಾಗ ಕೆಲವರು ಜನ ಬಂದು ಇಲ್ಲಿ ಚರ್ಚ್ ನಡೆಸಬಾರ್ದು ಎಂಬುದಾಗಿ ಬಂದು ಆ ಪಾಸ್ಟ್ರಿಗೆ ಅಲ್ಲೇ ಉರ್ಲಾಕಿ ಸಗಣಿ ತಿನ್ನಿಸಿದ್ದಾರಪ್ಪ.
ಪ್ರಿಯರೇ. ಆ ಪಾಸ್ಟ್ರಿಗೆ ಎಂಡಿ ತಿನ್ನಿಸಿದ್ದಾರೆ ಸಭೆಯಲ್ಲೇ, ಉರ್ಲಾಕೆ ಸ್ಟೇಜ್ ಮೇಲೆ. ನಾನು ಕ್ರೈಸ್ತನೆಂಬುದಾಗಿ ಅನೇಕ ಜನಗಳು ತೋರಿಸ್ತಾ ಇದ್ದಲ್ಲ ಪ್ರಿಯರೇ, ತೋರಿಸ್ತಾ ಇಲ್ಲ. ಅನ್ಯರಾಗಿ ಜೀವಿಸ್ತಾ ಇದ್ದಾರೆ, ಅನ್ಯರಾಗಿ ಕೆಟ್ಟ ಕೆಟ್ಟ ಮಾತುಗಳು ಮಾತನಾಡ್ತಾ ಇದ್ದಾರೆ. ಸೇವೆಗಾಗಿ, ದೇವರಿಗಾಗಿ ನಾವು ಹತಸಾಕ್ಷಿಗಳಾಗಬೇಕು ಪ್ರಿಯರೇ. ದೇವರು ನ್ಯಾಯಾಧಿಪತಿಯಲ್ಲಿ ದೇವರಿಗೆ ಹಿಡ್ಕೊಂಡು ಬರುವಾಗ ದೇವರ ಮೇಲೆ ಎಷ್ಟೋ ಇಸ್ಕರಿಯುವುದ ಸುಳ್ಳನ್ನು ಆರೋಪ ಮಾಡಿದನು. ಆದರೆ ದೇವರಲ್ಲಿ ಒಂದು ಮಾತು ಹೇಳಲಿಲ್ಲ. ಎದಕ್ಕಂದ್ರೆ ನೀತಿವಂತನಿಗೆ ಯಾವಾಗಲೂ ಜಯಮಾಲೆ ಇರುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮಗಾಗಿ ಹತಸಾಕ್ಷಿಯಾಗಿ ನಮಗಾಗಿ ಪ್ರಾಣ ಬಿಟ್ಟನು. ಆತನು ಮಾಡುವಂಥ ಅಸಾಧ್ಯವಾದಂಥ ಕಾರ್ಯ ಅಂದರೆ ಸುವಾರ್ಥ ಸಾರಿ ಜನರಿಗೆ ದೇವರ ಕಡೆಗೆ ತರುವುದು ತಪ್ಪ? ಈ ಲೋಕದಲ್ಲಿ ಒಬ್ಬನು ಸೈತಾನನಿದಾನ ಪ್ರಿಯರೇ. ಅವನ ಬಳಿಯಲ್ಲಿ ಸಿಗಬಾರದು ನಾವು. ಬೇರೆ ಬೇರೆ ಆಲೋಚನೆ ಕೊಡುತ್ತಾನೆ, ಮನೆಯಲ್ಲಿ ಜಗಳ ಕೊಡುತ್ತಾನೆ, ಸೊಸೆ ಅತ್ತಿಗೆ ಬೀಳಲಾರದೆ ಮಾಡುತ್ತಾನೆ, ಅಣ್ಣ ತಮ್ಮಂದರಿಗೆ ಬೀಳಲಾರದೆ ಮಾಡುತ್ತಾನೆ. ನಾವು ಯಾವಾಗ ದೇವರ ಭಕ್ತಿಯಿಂದ ಇರುತ್ತೇವೋ ಆವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ, ಅವೆಲ್ಲ ತೊಲಗಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಎಷ್ಟು ಪಾಪ ಮಾಡಿದ್ದೇವೋ ಅದು ಈ ಲೋಕದಲ್ಲಿ ಇರುವಾಗ ಕ್ಷಮಾಪಣೆ ಇದೆ ಪ್ರಿಯರೇ. ನಾವು ಸತ್ತ ಮೇಲೆ ಕ್ಷಮಾಪಣೆ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆತನ ಮುಂದೆ ನಾವು ಉತ್ತರ ಕೊಡಬೇಕು. ಓದ್ರಿ ಪ್ರಿಯರೇ, ರೋಮಾಪುರ ಬರೆದ ಪತ್ರಿಕೆ 14ನೇ ಅಧ್ಯಾಯ 12ನೇ ವಚನ. ರೋಮನ್ಸ್ ಚಾಪ್ಟರ್ 14 ವರ್ಸಸ್ 12. ಹೀಗಿರಲಾಗಿ ನಮ್ಮಲ್ಲಿ ಜಾಗ್ರತೆ ಕೇಳಿ ಪ್ರಿಯರೇ, ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಜಾಗ್ರತೆಯಾಗಿರಿ ಪ್ರಿಯರೇ. ನಾವು ಮಾಡಿದಂಥ ಪ್ರತಿಯೊಂದು ಮಾತು, ನಮಗೆ ಬರುವಂಥ ಪ್ರತಿಯೊಂದನ ಆಲೋಚನೆಯು ದೇವರ ಮುಂದೆ ಉತ್ತರ ಕೊಡಬೇಕು. ಈಗ ದೇವರು ಹೇಳ್ತಾ ಇದ್ದಾನೆ, ನೀತಿವಂತನು ಒಬ್ಬನೂ ಇಲ್ಲ. ಆತನು ಹೇಳುತ್ತಾ ಇದ್ದಾನೆ. ಆದರೆ ನಾವು ನೀತಿವಂತರಾಗಿ ಜೀವಿಸಬೇಕು. ಈ ಲೋಕದಲ್ಲಿ ಶ್ರಮಗಳು ಉಂಟು ಪ್ರಿಯರೇ, ಅವಮಾನಗಳು ಉಂಟು. ಈ ಸಭೆಗೆ ಎಷ್ಟು ಅವಮಾನ ಬಂದಿದೆ ಎಂಬುದಾಗಿ ನಮಗೆ ಗೊತ್ತು ಪ್ರಿಯರೇ. ಆದರೂ ದೇವರು ಒಂದು ದಿನ ಇದನ್ನು ಬಂದ್ ಮಾಡಲಿಲ್ಲ ಪ್ರಿಯರೇ. ಎಷ್ಟು ಜನ ಮನುಷ್ಯರು ಎಷ್ಟು ಅಂದುಕೊಂಡ್ರು ಕೂಡ ದೇವರಿಗೆ ಸಾಧ್ಯವಾಗಿಲ್ಲ ಅಂದರೆ ಯಾವನು ಮುಖ್ಯಮಂತ್ರಿ MLA ಬಂದರೂ ಕೂಡ ಇದನ್ನು ಮುಚ್ಚಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ನೀನು ದೇವರಲ್ಲಿ ಇರುವಾಗ, ದೇವರು ನಿನ್ನನ್ನು ಆಶೀರ್ವದಿಸುವಾಗ ಸೈತಾನ ನಿನ್ನ ಬಳಿ ಬರಲ್ಲ ಪ್ರಿಯರೇ. ಯಾವನಿಗೆ ಕೂಡ ಅಧಿಕಾರವಿಲ್ಲ. ಈಗ ಗೋಲಿಯಾತನು ದಾವಿದನು ನೋಡ್ರಿ ಪ್ರಿಯರೇ, ದಾವಿದನು ಚಿಕ್ಕವನಾಗಿದ್ದನು. ರೋಷದಿಂದ ಗೋಲಿಯಾತನೇ ನಿನ್ನ ತಲೆ ಇವತ್ತು ಕಡಿತೀನಿ ಎಂಬುದಾಗಿ ರೋಷದಿಂದ ಮಾತನಾಡಿದನು. ಹಾಗೆ ನಾವು ಸೇವೆಯಲ್ಲಿ, ಸಭೆಯಲ್ಲಿ, ಲೋಕದ ಜನರ ಎದುರಿಗೆ ರೋಷವಾಗಿರಬೇಕು ಪ್ರಿಯರೇ. ಅನೇಕ ಜನಗಳು ಹೇಳುತ್ತಾರೆ, ನಿಮ್ಮ ದೇವರು ಇಂಗ್ಲೆಂಡ್ ದೇವರು, ಅಮೆರಿಕ ದೇವರು ಎಂಬುದಾಗಿ. ದೇವರು ಅಮೆರಿಕ ದೇವರು ಇಲ್ಲ, ಇಂಗ್ಲೆಂಡ್ ದೇವರು ಕೂಡ ಇಲ್ಲ. ಸಮಸ್ತಗೆ ಆತನೊಬ್ಬನೇ ಸೃಷ್ಟಿಕರ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ. ಈಗ ನೋಡ್ರಿ ಪ್ರಿಯರೇ, ಅನೇಕ ಜನಗಳು ಎಷ್ಟೋ ಮಾತುಗಳನ್ನು ಆಡುತ್ತಾರೆ. ಅವ್ರ ಮಾತುಗಳನ್ನು ಬಿಟ್ಟು ಬಿಡಬೇಕು. ನಾವು ದೇವರಲ್ಲಿ ಮೊಣಕಾಲೂರಿ ಪ್ರಾರ್ಥಿಸು, ಆತನ ವಾಕ್ಯ ಓದು. ಆದಿಕಾಂಡ ಹಿಡಿದು ಪ್ರಿಯರೇ ಪ್ರಕಟಣೆ ತನ ಬೈಬಲ್ ಕಂಪ್ಲೀಟ್ ಮಾಡು. ಆದಿಕಾಂಡದಲ್ಲಿ ಒಳ್ಳೆ ಮಾತುಗಳಿದ್ದಾವೆ ಪ್ರಿಯರೇ. ಆತನು ಹೇಗೆ ಸೃಷ್ಟಿಸಿದನು ಮನುಷ್ಯನನ್ನು, ಆತನು ಹೇಗೆ ಇದನ್ನು ಮನುಷ್ಯನನ್ನು ಕೂಡ ಆತನ ರೂಪಾಂತರವಾಗಿ ಮಾರ್ಪಡಿಸಿದನು ಎಂಬುದಾಗಿ. ಈ ಬೈಬಲ್ನಲ್ಲಿರುವಂಥವು ಎದರಲ್ಲಿ ಸಿಗುವುದಿಲ್ಲ ಪ್ರಿಯರೇ.
ಹಾಗೆ ಮೋಶೆಯು ಕೂಡ ನೀತಿವಂತನಾಗಿದ್ದನು ಮನೆಯಲ್ಲಿ. ಅದಕ್ಕೆ ದೇವರು ಆತನ ಸಂಗಡ ಪದೇ ಪದೇ ಮಾತನಾಡ್ತಾ ಇದ್ದನು, ಪದೇ ಪದೇ ಎಚ್ಚರಿಸುತ್ತಾ ಇದ್ದನು. ನೀನು ಮೋಸೆ ಹಾಗೆ ನೀನು ನಂಬಿಗಸ್ತನಾಗಿದ್ದರೆ ದೇವರು ಕೂಡ ನಿನ್ನ ಜೊತೆ ಪದೇ ಪದೇ ಮಾತನಾಡುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕವು ಶಾಶ್ವತವಲ್ಲ ಪ್ರಿಯರೇ. ಆವಾಗಿನ ಕಾಲದಾಗೆ 100 ವರ್ಷ 1000 ವರ್ಷ 907 ವರ್ಷ ಬದುಕಿದ್ದಾರೆ ಪ್ರಿಯರೇ. ಈಗಿನ ಕಾಲದಾಗ 60-70 ಲಾಸ್ಟ್. ಎದಕ್ಕೆ? ಮತ್ತೆ ಏನೋ ವೈರಸ್ ಬಂದಿದೆ ಅಂತ ಪ್ರಿಯರೇ. ಹಾಗೆ ನಾವು ಯಾವಾಗ ಪಾಪವು ಮೀರುತ್ತದೋ ಹಾಗೆ ಹೋಗ್ತಾನೆ ಇರ್ತದೆ, ವ್ಯಾಧಿಗಳು ಬರುತ್ತವೆ. ಪ್ರಕಟಣೆ ಗ್ರಂಥದಲ್ಲಿ ಹೇಳುತ್ತದೆ, ಬರುವಂಥ ದಿನದಲ್ಲಿ ನಿನ್ನ ಮಗಳಿಗೆ ನೇನು ತಿನ್ನಲೆ, ನನ್ನ ಮಗಳಿಗೆ ನೀನು ತಿನ್ನಲೆ ಎಂಬುದಾಗಿ ಮಾತನಾಡ್ಕೋತಾರಂತೆ. ಅಷ್ಟು ಕಠಿಣ ಕಾಲ ಬರುತ್ತದೆ. ಜಾಗ್ರತೆ ಆಗಿರ್ರಿ ಪ್ರಿಯರೇ. ದೇವರು ಹೇಳುತ್ತಾ ಇದ್ದಾನೆ, ನಂಬಿಗಸ್ತನಾಗಿರು, ನೀತಿವಂತನಾಗಿರು, ಮೋಸೆ ಹಾಗೆ ನಿಲ್ಲು. ನೀನು ಮನೆಯಲ್ಲಿ ನಂಬಿಗಸ್ತರಾಗಿದ್ದರೆ ದೇವರಲ್ಲಿ ಕೂಡ ನಂಬಿಗಸ್ತನು ಪ್ರಿಯರೇ. ದೇವರು ಪದೇ ಪದೇ ಎಚ್ಚರಿಸುತ್ತಾ ಇದ್ದಾನೆ ಪ್ರಿಯರೇ, ನೀವು ದೇವರ ಕಡೆಗೆ ಬರ್ರಿ. ಇದೇ ಇದ್ದಂಥ ಸ್ಥಿತಿಯಲ್ಲಿರಬಾರ್ದು. ದೇವರು ಬರೋಣ ಸಮೀಪವಾಗಿದೆ ಪ್ರಿಯರೇ. ಇದ್ದಂಥ ಸ್ಥಿತಿಯಲ್ಲಿ ಇರಬಾರ್ದು. ಬದಲಾವಣೆ ಆಗೋಣ, ಮಾರ್ಪಡೋಣ. ನಮ್ಮ ಜೀವಿತದಲ್ಲಿ ಬದಲಾವಣೆ ಬರಬೇಕು. ಬದಲಾವಣೆ ಬಂದಿಲ್ಲ ಅಂದರೆ ಕಾರ್ಯವು ನಡೆಯುವುದಿಲ್ಲ ಪ್ರಿಯರೇ.